ನೋಡಿ ಮಾವಿನಕಾಯಿ ಗೊಜ್ಜು ಹಳೇ ಕಾಲದ ರೆಸಿಪಿ, ತುಂಬ ರುಚಿಯಾಗಿರುತ್ತೆ, ಈಸಿನೂ ಈಸಿ. ಮಾಡ್ಕೊಂಡು ನೋಡಿ ಈ ಥರ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನಿ. ಇದಕ್ಕೋಸ್ಕರ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಮಾವಿನಕಾಯಿ ತುರಿ, ಕಡಲೆಪಪ್ಪಿನ ಪುಡಿ, ಜೀರಾ ಪೌಡ್ರು, ಮೆಂತ್ಯ ಸಾಸಿವೆ ಪೌಡ್ರು ಇಷ್ಟು ರೆಡಿ ಮಾಡಿ ಇಟ್ಕೊಂಡ್ರೆ ಗೊಜ್ಜಾದಂಗೆ. ನೋಡಿ ಎಣ್ಣೆ 1 ಸ್ಪೂನಷ್ಟು ಹಾಕ್ಬಿಟ್ಟು, ಸಾಸಿವೆ ಸ್ವಲ್ಪ, 4-5 ಮೆಂತ್ಯ ಕಾಳು ಕೂಡ ಹಾಕಿ, ಮೆಂತ್ಯ ಪುಡಿ ಮೆಂತ್ಯ ಕಾಳು ಎರಡೂ, ಕರಿಬೇವು, ಇಂಗು, ಇವಾಗ ನಾವು ತೆಗೆದು ಇಟ್ಕೊಂಡಿರೋ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಇವಾಗ ತೋರಿಸ್ದೆ ಅಲ್ವಾ, ಅವೆಲ್ಲ ಹಾಕ್ಬಿಟ್ಟು ಲಾಸ್ಟಿಗೆ ಮಾವಿನಕಾಯಿ ತುರಿ ಹಾಕ್ಬಿಟ್ಟು ಅರಿಶಿನ ಸ್ವಲ್ಪ, ಉಪ್ಪು ಸ್ವಲ್ಪ ಹಾಕ್ಕೋಬೇಕು. ಇವಾಗ ಇದು ಸ್ವಲ್ಪ ಫ್ರೈ ಆದಮೇಲೆ ಇವಾಗ ನೋಡಿ ಸಾಸಿವೆ ಪುಡಿ ಹಾಕ್ತಾಯಿದ್ದೀನಿ, ಜೀರಿಗೆ ಪುಡಿ, ಸಾಸಿವೆ ಪುಡಿ, ಮೆಂತ್ಯ ಪುಡಿ 3 ಹಾಕ್ಬಿಡ್ತಾಯಿದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೊಂದು ಅರ್ಧ ಲೋಟ ಅಷ್ಟು ನೀರು ಹಾಕ್ಕೋಬೇಕು. ಇದು ಸ್ವಲ್ಪ ಬೇಯಲಿ. ಇವಾಗ ಪುಟಾಣಿ ಪೌಡ್ರ್ ಇಟ್ಕೊಂಡಿದ್ದೀವಲ್ವ, ಅದನ್ನ ಕಲಿಸ್ಬಿಟ್ಟು ಇದಕ್ಕೆ ಹಾಕ್ಕೊಳ್ಳೋದು. ನೋಡಿ ನೀರಾಗಿ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಬೇಕು. ನನಗೆ ಬೆಲ್ಲ ಹಾಕೋದು ಬೇಡ ಅಂದ್ಕೊಂಡೆ, ಹುಳಿ ಅನಿಸ್ತು, ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಂಗೆ ಮಾಡಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಸಾಕು. ಸಣ್ಣ ಈರುಳ್ಳಿ ಗೊಜ್ಜು ಮಾಡ್ತೀವಲ್ವ, ಸೇಮ್ ಅದೇ ರೀತಿ ಹುಳಿ ಬದಲು ಮಾವಿನಕಾಯಿ ಹಾಕಿದ್ದೀವಿ ಅಷ್ಟೇ. ತುಂಬ ರುಚಿಯಾಗಿರುತ್ತೆ, ಮಾಡ್ಕೊಂಡು ನೋಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ.